ಉತ್ತರ ಕನ್ನಡದ ಅರಬೈಲು ಬಳಿ ಒಂದು ಭೀಕರ ಅಪಘಾತ ಆಗಿಬಿಟ್ಟಿದೆ. ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7 ಆಗಿದೆ. ಉತ್ತರ ಕನ್ನಡದ ಅರಬೈಲು ಬಳಿ ಆಗಿರುವಂತ ಒಂದು ರಣಭೀಕರ ಅಪಘಾತ ಇದು. ಈ ಅಪಘಾತದಲ್ಲಿ 7 ಜನ ಮೃತಪಟ್ಟು ಬಿಟ್ಟಿದ್ದಾರೆ. ಎಂತ ಸಾವು ನೋಡಿ. ಅರಬೈಲು ಘಾಟಿನ ಈ ಬಳಗಾರು ಬಳಿ ಆಗಿರುವಂತ ಒಂದು ಆಕ್ಸಿಡೆಂಟ್. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲು ಘಾಟ್ ಸಮೀಪದಲ್ಲಿ ಆಗಿದೆ. ಪ್ರವಾಸಕ್ಕಂತ ಒಂದು ಕ್ರೂಸರಲ್ಲಿ ಜನ ಹೋಗ್ತಾ ಇದ್ರು. ಅದು ಲಾರಿಗೆ ಡಿಕ್ಕಿ ಹೊಡೆದಿದೆ. ಈ ಕ್ರೂಸರ್ನಲ್ಲಿ ಇದ್ದಂತ 7 ಜನ ಸಾವನ್ನಪ್ಪಿದ್ದಾರೆ. ಒಂದಿಬ್ಬರಿಗೆ ಗಂಭೀರವಾದಂತ ಗಾಯ ಆಗಿದೆ. ಮೃತಪಟ್ಟವರೆಲ್ಲರೂ ಕೂಡ ಧಾರವಾಡ ಮೂಲದವರಂತೆ ಮಾಹಿತಿಗಳು ಲಭ್ಯವಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ. ಅಪಘಾತಕ್ಕೆ ಒಳಗಾದಂಥವರ ಸಂಖ್ಯೆ 7ಕ್ಕೆ ಏರಿಕೆ ಆಗಿರುವುದು. ಇಬ್ಬರಿಗೆ ತೀವ್ರವಾದಂಥ ಗಾಯ ಆಗಿದೆ. ಕ್ರೂಸರ್ ವಾಹನದ ಚಾಲಕ ಸಂಜೀವ್, ಆತನಿಗೆ 33 ವಯಸ್ಸು. ಆತನೇ ಗಾಡಿ ಓಡಿಸ್ತಿದ್ದ. ಬಸವರಾಜು, ಅಭಿಷೇಕು, ಈಶ್ವರು ಎಲ್ಲರೂ ವಯಸ್ಸು 28, 26. ಸಚಿನ್ ಹೆಬ್ಬಳ್ಳಿ ಅಂತ 26 ವಯಸ್ಸು. ಮಂಜುನಾಥ್ ಅಶೋಕ್ ಚುಲಕಿ ಅಂತ 32 ವಯಸ್ಸು. ಇನ್ನು ಶಿವರಾಜ್ ದುರ್ಗಪ್ಪ ಮತ್ತು ಚನ್ನಬಸಪ್ಪ ಅವರಿಗೆ ಗಾಯ ಆಗಿದೆ. ಈ ಮೃತರು ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರಂತೆ. ಗಿಗ್ ವರ್ಕರ್ಸು. ಹೊಟ್ಟೆಪಾಡಿಗೋಸ್ಕರ ಜೀವನ ಸಾಗಿಸ್ತಾ ಇದ್ರು. ಮೃತರ ಪೈಕಿ ಬಹುತೇಕರು ಕಾಲೇಜು ವಿದ್ಯಾರ್ಥಿಗಳು. ನಿನ್ನೆ ರಾತ್ರಿ 11 ಗಂಟೆಗೆ ಟ್ರಿಪ್ಗೆ ಹೋಗ್ತೀನಿ ಅಂತ ತೆರಳುತ್ತಾರೆ. ಧರ್ಮಸ್ಥಳ ಕುಕ್ಕಿಗೆ ಪ್ರವಾಸಕ್ಕಂತ ತೆರಳಿದ್ರು. ಕ್ರೂಸರ್ನಲ್ಲಿ ಚಾಲಕ ಸೇರಿ 9 ಜನ ಪ್ರಯಾಣ ಮಾಡ್ತಾ ಇದ್ರು. ಆ 9ರ ಪೈಕಿ 7 ಜನ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ. ಈ ಅಪಘಾತ ಆಗಿರೋದು ತಡರಾತ್ರಿ 2 ಗಂಟೆಯ ಸುಮಾರಿಗೆ. ನಿಜಕ್ಕೂ ಆ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ತಾ ಇದೆ. गाना